ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ಆ್ಯಂಡ್ ನೀಡಲ್. ಸೊ ಈ ವಿಡಿಯೋದಲ್ಲಿ ನಿಮಗೆ ಡಬಲ್ ಕಲರ್ ಬೇಬಿ ಕುಚ್ಚನ್ನ ಹೇಳ್ಕೊಡ್ತಾ ಇದ್ದೀನಿ. ಅದು ಈಸಿ ಮೆಥಡಲ್ಲಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಶೇರ್ ಮಾಡಿದ್ದೀನಿ. ಸೊ ಈ ರೀತಿ ಫಸ್ಟಿಗೆ ನೀವು ಮೆಜರ್ಮೆಂಟ್ ಟೇಪಲ್ಲಿ 1 ಇಂಚಷ್ಟು ಡಿಸ್ಟೆನ್ಸಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಈಚ್ ಯೆಲ್ಲೋ ಕಲರ್ ಮತ್ತು ಗ್ರೀನ್ ಕಲರ್ ಥ್ರೆಡ್ಡನ್ನು ಸಪ್ರೇಟಾಗಿ 100 ಎಳೆ ದಾರ ಸುತ್ತಕೊಂಡು ಈ ಥರ ಸೂಜಿಗೆ ರೆಡಿ ಮಾಡ್ಕೊಳ್ಳಿ. ಸೊ ಸಪ್ರೇಟಾಗೆ ಓಕೆ 100 ಎಳೆ ದಾರ ಸುತ್ಕೊಬೇಕಾಗುತ್ತೆ. ಗ್ರೀನ್ ಸಪ್ರೇಟ್ 100 ಎಳೆ ಮತ್ತು ಯೆಲ್ಲೋ ಸಪ್ರೇಟ್ 100 ಎಳೆ ದಾರ ಸುತ್ತಕೊಂಡು ಈ ಥರ ಸೂಜಿಗೆ ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ ಈ ಥರ ಮಾರ್ಕ್ ಮಾಡ್ಕೊಂಡಿರ್ತೀರಲ್ವ. ಸೊ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಯಾವ ರೀತಿ ಕುಚ್ಚು ಕಟ್ಟೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನೀವು ನೋಡ್ಬೋದು ಇಲ್ಲಿ ನಿಮ್ಗೆ ತೋರಿಸ್ಬೇಕು ಅಂತೇಳಿ ಇಲ್ಲಿ ಒಂದು ಇದಕ್ಕೆ ನಿಮಗೆ ಪಾಯಿಂಟಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ಮಾರ್ಕ್ ಮಾಡಿದ್ದೀವಲ್ವ, ಈ ರೀತಿ ಇದೊಂದು ಟ್ರಿಕ್ನ ಫಾಲೋ ಮಾಡಿ ನೀವು. ಖಂಡಿತ ಯೂಸ್ಫುಲ್ ಟ್ರಿಕ್ ಇದು. ಸೊ ನೋಡಿ, ಈ ರೀತಿ ಕ್ರೋಶೆ ನೀಡಲ್ ಇದ್ದರೆ ನೀವು ಈ ರೀತಿ ಜಿಗ್ಜಾಗ್ ಮಾಡಿರ್ತೀರಲ್ವ, ಜಿಗ್ಜಾಗ್ ಮಾಡಿರೋ ಮೇಲೆ ಸ್ವಲ್ಪ ನೀವು ಈ ಥರ ಹೋಲ್ ಮಾಡಿದ್ರೆ ಆಯಿತು. ನಿಮಗೆ ಥ್ರೆಡ್ ನೆಕ್ಸ್ಟ್ ಈಸಿಯಾಗಿ ನೀವು ಥ್ರೆಡನ್ನು ಹಾಕ್ಕೊಬೋದು. ಸೊ ನೋಡಿ, ಈ ರೀತಿ ಕ್ರೋಶೆ ನೀಡಲ್ನ ನೀವು ಡೆಫಿನೆಟಾಗಿ ಯೂಸ್ ಮಾಡಿ. ಇದೊಂದು ಸ್ಮಾಲ್ ಟ್ರಿಕ್ ಇದು. ನೋಡಿ, ಈಗ ನಾನು ಗ್ರೀನ್ ಕಲರ್ ಥ್ರೆಡನ್ನು ನಾನು ಹಾಕ್ಕೊತಾ ಇದ್ದೀನಿ. ಸೊ ಕಟ್ಕೊತಾ ಇದ್ದೀನಿ ಕುಚ್ಚಿಗೆ. ಸೊ ನೋಡಿ, ಈ ರೀತಿ ಜಸ್ಟ್ ಕೆಳಗಡೆಯಿಂದ ಮೇಲೆ ಎಳ್ಕೊಂಡ್ರೆ ಆಯಿತು. ಆಮೇಲೆ ನಿಮಗೆ ಯಾವ ರೀತಿ ಯಾವ ಸೈಜಲ್ಲಿ ನಿಮಗೆ ಕುಚ್ಚು ಬೇಕು ಅನಿಸುತ್ತೋ ಆ ಸೈಜಲ್ಲಿ ನೀವು ಈ ರೀತಿ ನೀವು ಕುಚ್ಚು ಕಟ್ಕೋಬೋದು. ಫಸ್ಟ್ ನಾನು ಗ್ರೀನ್ ಕಲರ್ ಕಟ್ಕೊತಾ ಇದ್ದೀನಿ. ಸೊ ನೆಕ್ಸ್ಟು ಯೆಲ್ಲೋ ಕಲರಲ್ಲಿ ಕಟ್ಕೊತೀನಿ. ನೋಡಿ, ಜಸ್ಟ್ ಈಸಿಯಾಗಿ ಬಂತಲ್ವಾ. ನೋಡಿ ಎಷ್ಟು ಈಸಿಯಾಗಿ ನೀವು ದಾರಾನ ಎಳಿಬೋದು ನೋಡಿ. ಸೊ ಆ ಹೋಲಲ್ಲಿ ನಿಮಗೆ ಈಸಿಯಾಗಿ ಥ್ರೆಡ್ಡು ಪಾಸ್ ಆಯಿತು. ಎಷ್ಟು ಈಸಿಯಾಗಿ ಬಂತಲ್ವ ಥ್ರೆಡ್ಡೆಲ್ಲ. ಸೊ ಈವನಾಗಿದೆ. ಸೊ ನಿಮ್ಗೆ ಯಾವ ಲೆಂತ್ಗೆ ಬೇಕೋ ಆ ಲೆಂತಿಗೆ ನೀವು ಕಟ್ ಮಾಡ್ಕೋಬೋದು ಕುಚ್ಚು. ಸೊ ಕಟ್ ಮಾಡಿಕೊಂಡು ಝರಿ ಥ್ರೆಡ್ ಯೂಸ್ ಮಾಡಿಕೊಂಡು ನೀವು ಕುಚ್ಚನ್ನು ಕಟ್ಕೊಬೇಕಾಗತ್ತೆ. ಇದು ಫಸ್ಟ್ ಕುಚ್ಚು ಕಟ್ತಾ ಇರೋದು ನಾನು ಗ್ರೀನ್ ಕಲರಲ್ಲಿ. ನೆಕ್ಸ್ಟ್ ಯೆಲ್ಲೋ ಕಲರಲ್ಲಿ ಕಟ್ ತೋರಿಸ್ತಾ ಇದ್ದೀನಿ. ಸೊ ಅದೆರಡು ಜೊತೆಲೇ ಇರುತ್ತೆ. ಹಾಗಾಗಿ ಒಂದೇ ಕುಚ್ಚಲ್ಲಿ ನಿಮಗೆ ಡಬಲ್ ಕಲರ್ ಕುಚ್ಚು ಕಾಣಿಸುತ್ತೆ. ಸೊ ನೋಡಿ, ಈ ರೀತಿ ಝರಿ ಥ್ರೆಡ್ ಯೂಸ್ ಮಾಡಿಕೊಂಡು ನಾನು ಯಾವುದೇ ರೀತಿ ಸೂಜಿಗೆಲ್ಲ ಪೊಣಿಸ್ಕೊತಾ ಇಲ್ಲ. ಡೈರೆಕ್ಟಾಗಿ ಅದು ಝರಿ ಥ್ರೆಡ್ ರೋಲ್ ಬರುತ್ತಲ್ವ, ಅದನ್ನು ಜಸ್ಟ್ ಹಾಗೆ ಇಟ್ಕೊಂಡು ಏನು ಕಟ್ ಮಾಡ್ತಾ ಇಲ್ಲ, ಹಾಗೆ ಇಟ್ಕೊಂಡು ಈ ರೀತಿ ಸುತ್ಕೊತಾ ಇದ್ದೀನಿ. ಸುತ್ಕೊಂಡು ಜಸ್ಟ್ ನಾಟ್ ಮಾಡಿದ್ರೆ ಆಯಿತು. ನಿಮಗೆ ಇದೊಂದು ಟ್ರಿಕ್, ನಿಮಗೆ ಟೈಮು ಸೇವ್ ಆಗುತ್ತೆ. ಓಕೆನಾ. ಸೊ ನೋಡಿ, ಈ ರೀತಿ ಜಸ್ಟ್ ಸುತ್ಕೊಂಡು ನಿಮಗೆ ಯಾವ ಲೆವೆಲ್ಗೆ ಬೇಕೋ ಯಾವ ಲೆಂತ್ಗೆ ಬೇಕಾಗಿರುತ್ತಲ್ವ ಆ ಲೆಂತಿಗೆ ನೀವು ಈ ರೀತಿ ಕುಚ್ಚನ್ನು ಕಟ್ ಮಾಡ್ಬೋದು. ನಿಮ್ಗೆ ಯಾವ ಲೆಂತ್ಗೆ ಬೇಕೋ ಆ ಲೆಂತ್ಗೆ ನೋಡಿಕೊಂಡು ಕಟ್ ಮಾಡಿ. ಈ ರೀತಿ ನೋಡಿ, ಅಂದರೆ ನಾಟ್ ಮಾಡಾದ್ಮೇಲೆ ಸೊ ಯಾವ ರೀತಿ ಬೇಕೋ, ಯಾವ ಸೈಜಿಗೆ ಬೇಕೋ ಅಲ್ವಾ, ಸೊ ಆ ಸೈಜಿಗೆ ನೀವು ಈ ರೀತಿ ಕಟ್ ಮಾಡ್ಕೊಬೋದು. ಕಟ್ ಮಾಡಾದ್ಮೇಲೆ ನೋಡಿ ತೋರಿಸ್ತಾ ಇದ್ದೀನಿ. ಸೊ ಕಟ್ ಮಾಡಾದ್ಮೇಲೆ ನೀವೇನು ಮಾಡಬೇಕು ನೋಡಿ, ಈ ರೀತಿ ಆಯ್ತಲ್ವಾ, ಬ್ಯಾಕ್ ಸೈಡನ್ನು ಮತ್ತೆ ಕಟ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಮತ್ತೆ ನೋಡಿ, ಬ್ಯಾಕ್ ಸೈಡು ಟರ್ನ್ ಮಾಡಾದ್ಮೇಲೆ ಈ ರೀತಿ ನೀವು ಕುಚ್ಚನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಾದ್ಮೇಲೆ ಆಯಿತು ನೋಡಿ, ಫಸ್ಟು ಕುಚ್ಚು ರೆಡಿ ಆಯಿತು. ಅಂದರೆ ನೆಕ್ಸ್ಟ್ ನೋಡಿ, ಅದು ಪಕ್ಕದಲ್ಲೇ ನೀವು ಏನು ಮಾಡಿ, ಕ್ಲೋಸ್ ಹತ್ರದಲ್ಲೇ ನೀವು ಇನ್ನೊಂದು ಕುಚ್ಚು ಕಟ್ಕೊಬೇಕಾಗುತ್ತಲ್ವ. ಸೊ ಸೇಮ್ ಆಗಲೇ ಹೇಳಿದ್ನಲ್ಲ, ಅದೇ ರೀತಿ ಕ್ರೋಶೆ ನೀಡಲಿಂದ ನೀವು ಹೋಲ್ ಮಾಡ್ಕೊಳ್ಳಿ. ಸೊ ಆವಾಗ ನಿಮಗೆ ದಾರ ಈಸಿಯಾಗಿ ನೀವು ಅದರಲ್ಲಿ ಪೋಣಿಸ್ಬೋದು. ದಾರ ಈಸಿಯಾಗಿ ಬರುತ್ತೆ ಅದು. ಸೊ ಹಾಗಾಗಿ ಈ ಥರ ಕ್ರೋಶೆ ನೀಡಲಿಂದನೇ ನೀವು ಯೂಸ್ ಮಾಡಿ ಹೋಲ್ ಮಾಡಿ. ಓಕೆನಾ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನೋಡಿ, ಈ ರೀತಿ ನೆಕ್ಸ್ಟ್ ಕಲರ್ ಥ್ರೆಡ್ ಯೆಲ್ಲೋ ಕಲರ್ ಥ್ರೆಡನ್ನು ನಾನು ಸೂಜಿಗೆ ಹಾಕ್ಕೊಂಡಿದ್ನಲ್ಲ, ಸೊ ಅದನ್ನು ಯೂಸ್ ಮಾಡಿಕೊಂಡು ನೋಡಿ, ಸೇಮ್ ಗ್ರೀನ್ ಕಲರ್ ಥ್ರೆಡ್ ಹೇಗೆ ಕಟ್ಟಿದ್ರು ಅದೇ ಥರನೇ ಸೇಮ್ ಮೆಥಡ್ನ ಫಾಲೋ ಅಪ್ ಮಾಡಿ. ಕೆಳಗಡೆಯಿಂದ ಮೇಲೆ ಥ್ರೆಡ್ ಈ ಥರ ಹೇಳ್ಕೊಂಡ್ರೆ ಆಯಿತು. ಸೈಜು ಅಷ್ಟೇ. ನೀವು ಗ್ರೀನ್ ಕಲರ್ ನೋಡಿ, ಇದೊಂದು ಟ್ರಿಕ್ ನೀವು ಫಾಲೋ ಮಾಡಿ. ಬಿಗಿನರ್ಸ್ ಆಗಿದ್ರೂ ಖಂಡಿತ ಯೂಸ್ಫುಲ್ ಆಗುತ್ತೆ ನಿಮಗೂ. ಥ್ರೆಡ್ ಯಾವುದೇ ರೀತಿ ನಿಮಗೆ ಎಲ್ಲೂ ಸಿಕ್ಕಾಕೊಳ್ಳಲ್ಲ, ಏನೂ ಆಗಲ್ಲ. ಯಾಕೆ ಅಂದರೆ ಫಸ್ಟು ಕುಚ್ಚನ್ನು ಕಟ್ಕೊಂಡಿರ್ತೀರಲ್ವ ಆಲ್ರೆಡಿ, ಹಾಗಾಗಿ ನಿಮಗೆ ಟೈಮ್ ಸೇವ್ ಆಗುತ್ತೆ. ಅದೇ ರೀತಿ ಏನು ನಿಮಗೆ ಥ್ರೆಡ್ ಎಲ್ಲೂ ಸಿಕ್ಕಾಕೊಳ್ಳಲ್ಲ. ಅದಕ್ಕೆ ನಾನು ಹೇಳಿದ್ದು ಈ ಟ್ರಿಕ್ನ ಫಾಲೋ ಮಾಡಿ ಅಂತ. ಫಸ್ಟ್ ಕುಚ್ಚು ಕಟ್ಕೊಂಡಿದ್ರೆ ನೋಡಿ ಎಷ್ಟು ಈಸಿ ಅಲ್ವಾ, ನಿಮಗೆ ಏನು ಡಿಸ್ಟರ್ಬ್ ಆಗೋಲ್ಲ ನಿಮಗೆ ಬೇರೆ ಥ್ರೆಡ್ಡೂ. ಸೊ ನೋಡಿ, ಈ ರೀತಿ ಆ ಥ್ರೆಡ್ ಏನು ನಿಮಗೆ ಡಿಸ್ಟರ್ಬ್ ಆಗೋಲ್ಲ. ಇನ್ನೊಂದು ಕುಚ್ಚು ಕಟ್ಟಬೇಕಾದ್ರೆ ಗ್ರೀನ್ ಕಲರ್ ಥ್ರೆಡ್ಡು ಫಸ್ಟ್ ಕಟ್ಕೊಂಬಿಟ್ರೆ ನೋಡಿ, ಫಸ್ಟ್ ಕುಚ್ಚು ಕಟ್ಟರೆ ಈಸಿ ಆಗಿಬಿಡುತ್ತೆ. ಈಗೇನು ಮಾಡಿ, ಎರಡು ಸೇರಿಸಿ ಝರಿ ಥ್ರೆಡ್ಡಲ್ಲಿ ಕುಚ್ಚು ಕಟ್ಕೊಂಬಿಡಿ. ಓಕೆನಾ. ಸೊ ಇದೇ ಹೇಳಿದ್ದು ನಾನು ನಿಮಗೆ, ಡಬಲ್ ಕಲರಲ್ಲಿ ಬೇಬಿ ಕುಚ್ಚು ಅಂತ ಹೇಳಿದ್ದು ನಿಮಗೆ. ನೋಡಿ ಎಷ್ಟು ಈಸಿ ಆಯ್ತಲ್ವಾ. ಡಬಲ್ ಕಲರ್ ಈ ರೀತಿ ಕಟ್ಟೋದ್ರಿಂದ ನಿಮಗೆ ಯಾವುದೇ ರೀತಿ ಅಂದರೆ ಥ್ರೆಡ್ ಯಾವುದೇ ರೀತಿ ನಿಮಗೆ ಸಿಕ್ಕಾಕೊಳ್ಳಲ್ಲ. ಅದಕ್ಕೆ ಫಸ್ಟ್ ನಾನು ತೋರಿಸಿದ್ನಲ್ಲ ಗ್ರೀನ್ ಕಲರ್ ಥ್ರೆಡ್ಡು,
ಕುಚ್ಚು ಕಟ್ಟಿದ್ದೀನಲ್ಲ ಅದು ಫಸ್ಟು ಆ ಥರ ಕಟ್ಕೊಂಬಿಡಿ. ಕಟ್ಟಾದಮೇಲೆ ನಿಮಗೆ ನೋಡಿ ರೆಫರೆನ್ಸ್ ಪಾಯಿಂಟಾಗಿ ಸಿಗುತ್ತೆ ಅದು ಗ್ರೀನ್ ಕಲರ್ ಥ್ರೆಡ್ ಕಟ್ಟಿದ್ದೀನಲ್ಲ ಕುಚ್ಚು ಅದು. ಸೊ ನಿಮಗೆ ರೆಫರೆನ್ಸ್ ಪಾಯಿಂಟಾಗಿ ಸಿಗುತ್ತೆ. ಅದನ್ನು ನೋಡಿಕೊಂಡು ನೀವು ಅದೇ ಲೆವೆಲ್ಗೆ ನೀವು ಇದು ನೆಕ್ಸ್ಟ್ ಯೆಲ್ಲೋ ಕಲರಲ್ಲಿ ಕಟ್ಟಿದ್ನಲ್ಲ, ಸೊ ಅದನ್ನು ನಿಮಗೆ ಆ ಗ್ರೀನ್ ಕಲರ್ ರೆಫರೆನ್ಸ್ ಪಾಯಿಂಟ್ ಇಟ್ಕೊಂಡು ನೀವು ಲೆಂತನ್ನ ಕಟ್ ಮಾಡ್ಕೊಬೋದು ಈಸಿ. ಓಕೆನಾ, ಏನು ಹೆಚ್ಚು ಕಮ್ಮಿ ಆಗೋಲ್ಲ. ಸೊ ಈಸಿಯಾಗಿ ನೀವು ಕಟ್ ಮಾಡ್ಕೊಬೋದು. ಇದೊಂದು ಟ್ರಿಕ್ನ ಡೆಫಿನೆಟಾಗಿ ಫಾಲೋ ಮಾಡಿ. ಬಿಗಿನರ್ಸ್ ಆಗಿದ್ರೆ ಅಂತೂ ತುಂಬಾ ಯೂಸ್ಫುಲ್ಲು. ನಿಮಗೇನು ಗೊತ್ತಿಲ್ಲ ಅನ್ನೋದಾದರೆ ಖಂಡಿತ ಈ ವಿಡಿಯೋ ನಿಮಗೆ ಡೆಫಿನೆಟಾಗಿ ಯೂಸ್ ಆಗುತ್ತೆ. ಸೊ ಹಾಗೆ ವಿಡಿಯೋನ ಶೇರ್ ಮಾಡಿ, ಯಾರಿಗಾದ್ರೂ ಯೂಸ್ಫುಲ್ ಇರುತ್ತಲ್ವ ಕುಚ್ಚು ಕಟ್ಟೋದಲ್ಲಿ, ಖಂಡಿತ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಆದಷ್ಟು ಶೇರ್ ಮಾಡಿ ವೀಡಿಯೋಸ್ನ ಯೂಸ್ಫುಲ್ ಆಗೋರಿಗೆ. ಸೊ ನೋಡಿ, ಈ ರೀತಿ ನಾಟ್ ಆಯ್ತಲ್ವ, ನಾಟ್ ಆದಮೇಲೆ ಸೊ ನಾನು ಹೇಳಿದ್ನಲ್ಲ ಆವಾಗಲೇ ನಿಮಗೆ ಗ್ರೀನ್ ಥ್ರೆಡ್ ಇರುತ್ತಲ್ವ, ಅದು ರೆಫರೆನ್ಸ್ ಆಗಿ ತೊಗೊಂಡು ನೀವು ಈಸಿಯಾಗಿ ಅದೇ ಲೆವೆಲ್ಗೆ ನೀವು ಯೆಲ್ಲೋ ಕಲರ್ ಥ್ರೆಡ್ಡನ್ನು ಕಟ್ ಮಾಡ್ಕೊಂಬಿಡ್ಬೋದು. ಸೊ ನಿಮಗೆ ಈವನಾಗೆ ಬರುತ್ತೆ ಕುಚ್ಚು. ಓಕೆನಾ. ಸೊ ನೋಡಿ, ಈ ರೀತಿ ಬ್ಯಾಕ್ ಸೈಡು ನಾಟ್ ಮಾಡಿ ಈ ಥರ ಕಟ್ ಮಾಡಿಬಿಡಿ. ಎಲ್ಲ ಕುಚ್ಚು ಕಟ್ಟಾದಮೇಲೆ ಸೀರೆಗೆ ಪೂರ್ತಿ ನೀವು ಫ್ಯಾಬ್ರಿಕ್ ಗ್ಲೂ ಸಿಗುತ್ತಲ್ಲ, ಫ್ಯಾಬ್ರಿಕ್ ಗ್ಲೂಯಿಂದ ಕಟ್ ಮಾಡಿದ್ರೆ ಸ್ಟಿಕ್ ಮಾಡಿಬಿಟ್ಟು ಆಮೇಲೆ ಎಕ್ಸ್ಟ್ರಾ ಥ್ರೆಡ್ಡು ಟ್ರಿಮ್ ಮಾಡಿಬಿಡಿ. ಇದೇ ರೀತಿ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಒಂದೇ ಇದರಲ್ಲಿ ಕುಚ್ಚಲ್ಲಿ ಡಬಲ್ ಕಲರ್. ಸೊ ನೋಡಿ, ಸುಮಾರು ಒಂದು 44 ಕುಚ್ಚು ಕಟ್ಟಿದ್ದೀನಿ ನಾನು ಈ ಲೆಂತಲ್ಲಿ. ಅಂದರೆ ಈ ಸೀರೆ ಪಲ್ಲು ಲೆಂತ್ ಆ ಥರ ಇದೆ. ಡಿಪೆಂಡು, ನಿಮ್ಮ ಸೀರೆಗೂ ಡಿಪೆಂಡ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಫೈನಲ್ ಲುಕ್ ನೋಡ್ಬೋದು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೀವು ಖಂಡಿತ ಟ್ರೈ ಮಾಡಿ. ಹಾಗಾದರೆ ಲೈಕ್ ಮಾಡಿ, ಹಾಗೆ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.